ಮೋದಿ ಸರ್ವಾಧಿಕಾರಿಯಾಗಿದ್ದು ಅವರ ವಾಪಸ್ಸಾತಿ ಒಂದು ವೇಳೆ ಮತ್ತೆ ಮೋದಿ ಏನಾದರೂ ಎಲೆಕ್ಟ್ ಆಗಿಬಿಟ್ರೆ ಅದು ಈ ದೇಶದ ದುರಂತ ಅಂತ ಹೇಳಿ ಪರಕಾಲ ಪ್ರಭಾಕರ್ ಮಾತಾಡಿದ್ದಾರೆ. ಪರಕಾಲ ಪ್ರಭಾಕರ್ ಆರ್ಥಿಕ ತಜ್ಞರು, ಜೊತೆಗೆ ಭಾರತದ ವಿತ್ತ ಸಚಿವೆ ಇದ್ದಾರಲ್ಲ ನಿರ್ಮಲಾ ಸೀತಾರಾಮನ್ ಅಂತ ಹೇಳಿ ಅವರ ಪತಿಯರು, ಅವರಿಂದ ಒಂದು ಆಘಾತಕಾರಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಮೋದಿ ಏನಾದರೂ ಮತ್ತೆ ಗೆದ್ದುಬಿಟ್ರೆ ಅದು ಈ ದೇಶದ ದುರಂತ, ಎಲ್ಲರೂ ಎಚ್ಚೆತ್ತುಕೊಳ್ಳಿ, ಒಬ್ಬ ಸರ್ವಾಧಿಕಾರಿ ಇದ್ದಾರೆ ಮೋದಿ ಅಂತ ಹೇಳಿ ವಿತ್ತ ಸಚಿವೆ ಪತಿ ಪರಕಾಲ ಪ್ರಭಾಕರ್ ಮಾತಾಡಿದ್ದಾರೆ. ಮೋದಿ ಸರ್ಕಾರ ಏನಾದರೂ ಮತ್ತೆ ಅಧಿಕಾರಕ್ಕೆ ಬಂದುಬಿಟ್ರೆ ಈ ಟರ್ಮ್ನಲ್ಲಿಯೂ ಕೂಡ ಅದು ಭಾರತದ ಮಟ್ಟಿಗೆ ದೊಡ್ಡ ದುರಂತವೇ ಸರಿ ಅಂತ ಹೇಳಿದ್ದಾರೆ. ದೇಶದ ಆರ್ಥಿಕತೆ ಹಿಂದೆಂದೂ ಕಾಣದಷ್ಟು ರೀತಿಯಲ್ಲಿ ಅಪಾಯದಲ್ಲಿ ಸಿಕ್ಕಾಕೊಂಡಿದೆ. ಭಾರತ ಕತ್ತಲೆ ಯುಗಕ್ಕೆ ಹೋಗ್ತಾ ಇದೆ, ಎಚ್ಚೆತ್ತುಕೊಳ್ಳಿ ಭಾರತದ ಪ್ರಜೆಗಳೇ. ಇವರೇನು ಬಿಂಬಿಸ್ಕೊಳ್ತಾ ಇದ್ದಾರಲ್ಲ ಇದೆಲ್ಲ ಭಾರತ, ಇವರನ್ನು ಕೊಚ್ಕೊಳ್ತಾ ಇದ್ದಾರಲ್ಲ ಇದೆಲ್ಲ ಭಾರತ. ಕತ್ತಲೆ ಕಡೆಗೆ ಇಡೀ ದೇಶ ಹೋಗ್ತಾ ಇದೆ. ದೇಶದ ಬಗ್ಗೆ ಕಾಳಜಿ ಇರುವವರು, ಪ್ರಜ್ಞೆ ಇರುವವರು ಯಾರೂ ಕೂಡ ನರೇಂದ್ರ ಮೋದಿಗೆ ವೋಟ್ ಹಾಕಲ್ಲ ಅಂತ ಹೇಳಿ ಪರಕಾಲ ಪ್ರಭಾಕರ್ ಮಾತಾಡಿದ್ದಾರೆ. ಹಾಗಾದರೆ ಏನು ಹೇಳಿದ್ರು ಪರಕಾಲ ಪ್ರಭಾಕರ್ ಅವರು ಅಂತ ನೋಡಿದ್ರೆ, ಮೋದಿ ಸರ್ಕಾರ ಏನಾದರೂ ಮತ್ತೆ ಬಂದುಬಿಟ್ರೆ ದೇಶ ಅಧೋಗತಿಗೆ ಹೋಗುತ್ತೆ. 220 ಸ್ಥಾನ ಗಳಿಸೋಕ್ಕೂ ಕೂಡ ಇದೀಗ ಮೋದಿ ಹೆಣಗಾಡ್ತಾ ಇದ್ದಾರೆ. ಇಂಥವ್ರನ್ನ ಮತ್ತೆ ನೀವು ಆಯ್ಕೆ ಮಾಡಬೇಡಿ. ಉತ್ತರ ಭಾರತದಲ್ಲಿ ಕನಿಷ್ಠ 50ರಿಂದ 60 ಸ್ಥಾನಗಳನ್ನು BJP ಕಳೆದುಕೊಳ್ಳಲಿದೆ. ದಕ್ಷಿಣ ಭಾರತದಲ್ಲಿ 10ರಿಂದ 12 ಸ್ಥಾನಗಳು BJPಗೆ ಲಾಸ್ ಆಗುತ್ತೆ. ಮೈತ್ರಿ ಹೊರತಾಗಿಯೂ ತಮಿಳುನಾಡು, ಆಂಧ್ರದಲ್ಲಿ BJPಯದ್ದು ಶೂನ್ಯ ಸಾಧನೆ ಆಗುತ್ತೆ, ನೋಡ್ತಾ ಇರಿ. 230 ಸ್ಥಾನಗಳಿಗೆ BJP ಸೀಮಿತ ಆಗಿಬಿಟ್ರೆ ಆಗ ಅದು ವಿರೋಧ ಪಕ್ಷದಲ್ಲಿ ಕೂರೋದು ಗ್ಯಾರಂಟಿ ಅಂತ ಪರಕಾಲ ಪ್ರಭಾಕರ್ ಮಾತಾಡ್ತಾ ಇದ್ದಾರೆ. ಅಕಸ್ಮಾತ್ ಮೋದಿ 3ನೇ ಬಾರಿ ಗೆದ್ದುಬಿಟ್ರೆ ಇಡೀ ರಾಷ್ಟ್ರವೇ ಮಣಿಪುರ ಆಗಿಬಿಡುತ್ತೆ, ಹೊತ್ತಿ ಉರಿಯುತ್ತೆ, ನೋಡ್ತಾ ಇರಿ. ವಿಪಕ್ಷಗಳ ನಾಯಕರನ್ನೆಲ್ಲ ಮೋದಿ ಜೈಲಿಗೆ ಕಳಿಸ್ತಾ ಇರೋದಿದೆಯಲ್ಲ, ಇದು ಸರ್ವಾಧಿಕಾರಿ ಧೋರಣೆ ಅಲ್ಲದೆ ಇನ್ನೇನು. ಯಾರು ಪ್ರಶ್ನೆ ಮಾಡ್ತಾರೋ, ಯಾರು ಟೀಕೆ ಮಾಡ್ತಾರೋ, ಯಾರು ಅನ್ಯಾಯವನ್ನು ಖಂಡಿಸ್ತಾರೋ, ಯಾರು ಇವ್ರಿಗೆ ಇಂಥ ಪ್ರಬಲರಾಗಿ ಕೆಲವು ರಾಜ್ಯಗಳಲ್ಲೋ ಕೆಲವು ಭಾಗದಲ್ಲೋ ಬೆಳೀತಾ ಇದ್ದಾರೋ ಅಂಥವರೆಲ್ಲ ಜೈಲಿಗೆ ಕಳಿಸೋದು, ಇಲ್ಲದೇ ಇದ್ದರೆ ಅಂಥ ನಾಯಕರನ್ನ ಪಾರ್ಟಿಗೆ ಸೇರಿಸ್ಕೊಳ್ಳೋದು ಮಾಡ್ತಾ ಇದ್ದಾರೆ. ಇದು ಭಾರತವನ್ನು ಕತ್ತಲ ಯುಗಕ್ಕೆ ನಿಮ್ಗೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಹುಷಾರಾಗಿ. ಮೋದಿಯವರ ಗಳಿಕೆ ಅಂದರೆ ಅವರು ಪಡೆದುಕೊಳ್ಳುವ ಟೋಟಲ್ ಸೀಟ್ಗಳು 230ಕ್ಕೆ ಏನಾದರೂ ಸೀಮಿತ ಆದರೆ ಬಹುಮತವನ್ನು ಕ್ರೋಢೀಕರಿಸುವ ಚಾಕಚಕ್ಯತೆ ಕೂಡ ಅವ್ರ ಬಳಿ ಇಲ್ಲ, ಅಥವಾ ಅದಕ್ಕೆ ನೆರವಾಗಬಹುದಾದಂಥ ಜನ ಕೂಡ ಅವ್ರ ಬಳಿ ಇವಾಗಿಲ್ಲ. ಆದ್ದರಿಂದ ಅವರು ಆಪೋಸಿಷನಲ್ ಪಾರ್ಟಿನಲ್ಲಿ ಕೂತ್ಕೊಳ್ಳೋದು ಅನಿವಾರ್ಯ ಆಗುತ್ತೆ ಅಂತ ಪ್ರಭಾಕರ್ ಮಾತಾಡಿದ್ದಾರೆ. ಒಂದು ವೇಳೆ 3ನೇ ಅವಧಿಗೂ ನರೇಂದ್ರ ಮೋದಿ ಗೆದ್ದುಬಿಟ್ರೆ ಮಣಿಪುರದಲ್ಲಿ ಇವತ್ತೇನಾಗ್ತಾ ಇದೆಯೋ ದೇಶದ ಪ್ರತಿಯೊಂದು ರಾಜ್ಯದಲ್ಲಿಯೂ ಕೂಡ ಈ ರೀತಿ ಘಟನೆ ಸಂಭವಿಸುವ ಸಾಧ್ಯತೆ ಇದೆ. ಮತ್ತು ಪ್ರತಿಪಕ್ಷಗಳು ಅವರ ತಾಳಕ್ಕೆ ತಕ್ಕಂತೆ ಕುಣಿಯದೇ ಇದ್ದರೆ ಸಮಗ್ರ ಪ್ರತಿಪಕ್ಷ ನಾಯಕತ್ವ ಕೂಡ ಜೈಲು ಸೇರಬೇಕಾಗತ್ತೆ. ಯಾರು ನರೇಂದ್ರ ಮೋದಿಯವರು ತಾಳಕ್ಕೆ ತಕ್ಕಂತೆ ಕುಣಿಯಲ್ವೋ ಎಲ್ಲರನ್ನೂ ಹಿಡಿಯೋದು, ಜೈಲಿಗೆ ಹಾಕೋದು ಮಾಡ್ತಾರೆ ಅವರು ಅಂತ ಕಳವಳ ವ್ಯಕ್ತಪಡಿಸಿದ್ದಾರೆ. I feel that he's definitely not a Democrat. And I think he's on the way to become, and he would like to become a dictator. He's not a Democrat. He doesn't bother about the parliament. He doesn't bother about center state relations. He doesn't bother about the office of the president of India. He doesn't bother about anybody in the government. And you know, he is no more what he used to be in 2014, a team India, which is prime minister and the chief minister. I feel that he's definitely not a Democrat. And I think he's on the way to become, and he would like to become a dictator. He's not a Democrat. He doesn't bother about the parliament. He doesn't bother about center state relations. He doesn't bother about the office of the president of India. He doesn't bother about anybody in the government. And you know, he is no more what he used to be in 2014, a team India.